ಜೋಶಿ ಕಾಕನೊಬ್ರನ್ನ ಬಿಟ್ಟು ಮಾಡಿದೆ ಎಲ್ಲಾರನ್ನೂ ವಿಡಿಯೋ ಇರಲು ವೆಕುತವಾಗ್ಯಪ ಕೀರ್ತಿ ಒಪ್ಪುದು ವೆಕುತವಾಗ್ಯಪ ಕೀರ್ತಿ ಒಪ್ಪುದು ಶ್ರೀನಿಕೇತನನೇ ಕರುಣ ಎನ್ನೊಳು ಸಾಕಲಾರೆಯ ನಿನ್ನ ಶರಣ ನೂಕಿ ಬಿಟ್ಟೊದೆರು ಬಿಡೆನು ವೆಂಕಟಶೇಷ ಶೇಷಗಿರಿವಾಸ ಮನೆ ಪಕ್ಷಿ ವಾಹನ ಪರಮ ಪುರುಷನೇ ಮೋಕ್ಷದಾಯಕ ಪ್ರಾಣಜನ ವಿಶ್ವವ್ಯಾಪಕನೇ ಪಕ್ಷಪಾತವ ಮಾಡಿ ಕುರುಗಳ ಲಕ್ಷ್ಯ ಮಾಡದೆ ಕೊಂದೆಯೋ ಶ್ರೀಶೇಷ ಸಾ ಲಕ್ಷ್ಯ ಮಗಳ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡಿಕೊಂಡು ಕಪಿನಾಥ ಪರಮಾತ್ಮ ಅವತಾರ ಕಪಿನಾಥ ಪರ್ವತ ನಾನಾ ಥರದ್ದು ಉಪದೇಶವನ್ನು ಮಾಡಿದ್ದಾನೆ. ತಾಯಿ ಸಂಚಿಂತೆಯೇ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಟ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತಮ ಹೃದಯಾಂಗಕಾರಂ ಎಂಬ ಪಾದವನ್ನು ಆರಾಧನೆ ಮಾಡಿ ಹೇಳ್ತಾರೆ. ಯಶ್ಯೌಸರಿಸ್ತ ಸರಿ ಪ್ರವರೋದಕೇನ ತೀರ್ಥೇನ ಮೂರ್ಧರಿ ಧೃತೇನ ಶಿವ ಶಿವೋ ಜಾತುರ್ಮನಶ್ಚಮನ ಸೈಚನೆ ಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತ ಚರಣಾರವಿಂದಂ. ಎದ್ದುಗಳು ಏನೂ ಮಾಡಲಾರೆ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ನನ್ನ ಪಾದ ಚಿಂತನೆ ಮಾಡೋರು ಏನಾಗ್ತದೆ ಅಂದರೆ ಧಾತುರ್ಮನ ಶಮಲ ಶೈಲ ನಿಸೃಷ್ಟ ವಜ್ರಾವಲಿಂದ ಹೇಗೆ ನಾಶ ಮಾಡುವಂತೆ ಒಳಗಿರ್ತಕ್ಕಂಥ ಅಜ್ಞಾನವನ್ನು ನಾನು ನಾಶ ಮಾಡ್ತೀನಿ. ಅಜ್ಞಾನ ನಮಗೆ ದುಃಖಕ್ಕೆ ಏನೇನೇನೇನೇನು ಕಾರಣ ಅಲ್ಲ, ಇನ್ಯಾರೂ ಕಾರಣ ಅಲ್ಲ. ನಮ್ಗೆ ಅನಿಸ್ತದೆ ಅನಿಸೋದಕ್ಕೆ ಇರೋದಲ್ಲ, ಇರೋದೇನು ಅಂದ್ರೆ ನಮ್ಮ ಅಜ್ಞಾನನೇ ನಮಗೆ ದುಃಖ ಬರಲಿಕ್ಕೆ ಕಾರಣ ಯಾವುದು? ನಮಗಿರ್ತಕ್ಕಂಥ ಅಜ್ಞಾನ ಹೊರತಾಗಿ ಆ ವಸ್ತು ಈ ವಸ್ತು ಅವರು ಇವರು ಯಾವುದೂ ಅಲ್ಲ. ಆ ಅಜ್ಞಾನ ಹೋಗ್ಬೇಕು. ಅದಕ್ಕೆ ದೇವರೇ ಹೇಳ್ತಾ ಇದ್ದೀನಿ, ದೇವರು ಬಿಟ್ಟರೆ ಇನ್ನು ವಾಯುದೇವರು ಬಿಟ್ಟರೆ ಯಾರ್ಯಾರ್ಯಾರು ಜ್ಞಾನ ಕೊಡಲಾರರು. ದೇವರ ಕಡೆ ಹೋಗ್ಲಿಕ್ಕೆ ನಮಗೆ ಆದಿಮಾನ ಕೊಡ್ತಾರೆ ದೇವತೆಗಳು ಹೊರತಾಗಿ ಜ್ಞಾನ ಕೊಡ್ಲಿಕ್ಕೆ ಸಮರ್ಥರು ಇಲ್ಲ ವಾಯುದೇವರು ಇಲ್ಲ ದೇವರು ಸಾಕ್ಷಾತ್ತಾಗಿ ತಿಳಿದುಕೊಳ್ಳಿ. ಮತ್ತೆ ಜಯ ವಿಜಯರ ಶಾಪದ ವೃತ್ತಾಂತವನ್ನು ಹೇಳ್ತಾ ಇದ್ದಾರೆ. ಜಯ ವಿಜಯರಿಗೆ ಶಾಪ ಆಗಿದ್ದು ಮತ್ತೆ ಸನಕಾದಿಗಳು ದರ್ಶನಕ್ಕಂತ ಹೋಗಿದ್ದು ಇವರು ಒಳಗೆ ಬಿಡಲಿಲ್ಲ, ಶಾಪ ಕೊಟ್ಟರು. ದಿನ ಒಂದು ಕೇಸ್ ತರಬೇಕು, ಪದಾರ್ಥ ಮಾಡ್ತೀನಿ. ದಿನ ಒಂದು ಕೇಸ್ ತರಬೇಕು, ದಿನ ತುಳಿಗೆ ಮಾಡಬೇಕಿಲ್ಲ. ಮಂದಿ ತುಳುಗು ದರೋಡೆ ಕೊಲೆ ಎಲ್ಲ ಆಗಬೇಕು. ಒಬ್ಬ ಪೊಲೀಸ್ ಹುಡುಕ್ತಾ ಇದ್ದಾನೆ, ಎಲ್ಲೂ ಕೇಸ್ ಸಿಕ್ಕಿಲ್ಲ. ಅವರು ನನ್ನ ಪಗಾರ ಕಟ್ಟ ಹಾಕೋದು ಮಧ್ಯಾಹ್ನ ಹಿಂಗೆ ಹಾಯ್ ಬರೀಕಿಲ್ಲ ಕೇಸ್ ಹುಡುಕ್ಯಾಡ್ಕೋ. ಒಂದು ಸಾಲಿ ಬಂದ ಎರಡು ಚಿಕ್ಕ ಮಕ್ಕಳು 5 ವರ್ಷದ ಮಕ್ಕಳು ಬೇಡಕೋದು ನಿಂತಾವ. ಬಂದ ಏನು ಮಾಡಿದ್ರೆ ಯಾಕೆ ಹೇಳಿದ್ರೆ ಅಂತೆಲ್ಲ ಬಂದು ಜವರೇಶ್ವರಿ ಇಲ್ರಿ ನಾನು ಬಳಪ ತುಳು ಮಾಡ್ಯಾನ ನೋಡ್ರಿ ಅಂತ ಹೇಳಿ ಓ ಸಿಕ್ತು ಕೇಸ್ ಅಂದ. ಬಳಪ ಅಂತ ಇದ್ದಿದ್ದು ಅವಾಗ ಏನು ಇಲ್ಲೇ ಅನಿಸ್ತದೆ ಇಲ್ಲ ಹೇಳೋದು ಹಿಂದಿತ್ತು ಅಂತ ಹೇಳಪ್ಪ, ಈಗ ಇಲ್ಲೇ ಇಲ್ಲ. ಮತ್ತೆ ಕರ್ಕೊಂಡು ಹೋದ ರಾಜನ ಕರ್ಕೊಂಡೋದ. ರಾಜ ವಿವೇಕಿ ರಾಜ ಹೇಳಿ ಕೇಳಿ ಅಂತ ಗಲ್ಲಿಗೇರಿಸಿ ಅಂದ್ಬಿಟ್ಟ. ಇವೊಂದು ಪದಾರ್ಥ ಏಕೆ ಹಾಳಾಗೋದ ಚಿಕ್ಕ ಕುಮಾರ ಜಾಣಿದ ಭಾಳ ಹುಷಾರಿದ್ದ. ಅದಕ್ಕೆ ಅವ ಅಂದ ಮತ್ತೆ ಗಲ್ಲಿಗೇರಿಸೋದು ಕೇಳ್ತಾರೆ ನೋಡ್ರಿ, ನಿಮ್ಮ ಕೊನೆ ಆಸೆ ಏನು? ನೀವು ಗಲ್ಲಿಗೇರಿಸಿದ್ದು ಕೊನೆ ಆಸೆ ಹೇಳು ಅಂತ ಕೇಳಿದ ರಾಜ. ಅದಕ್ಕೆ ಅವ ಅಂದ ಇಲ್ಲಿ ಬಿಡ, ನಿಂಗೇನು ಆಗಂಗಿಲ್ಲ. ಅದು ಯಾಕೆ ಏನಂತ ಹೇಳೋ? ಇಲ್ಲ ನನ್ನ ಹತ್ರ ಒಂದು ಮಂತ್ರ ಇದೆ, ನಮ್ಮ ಗುರುಗಳು ಹೇಳ್ಯಾರ ಮಂತ್ರ, ಭಾಳ ಮಂತ್ರ, ಭಾರಿ ಮಂತ್ರ. ಏನು ಮಂತ್ರ? ಅದನ್ನು ಏನು ಸಿದ್ಧಿ ಆಗ್ತದೆ? ಯಾವುದೇ ಬಂಗಾರ ಕೈಯಾಗ ಹಿಡ್ಕೊಂಡು ಅಂದ್ರೆ ಇದು ಕಬ್ಬಣ ಕೈಯಾಗ ಹಿಡ್ಕೊಂಡಂದ್ರೆ ಅದು ಬಂಗಾರ ಆಗ್ತದೆ ಅಂಥ ಮಂತ್ರ ನಮ್ಮ ಕಡೆ. ಆ ಮಂತ್ರ ಉಪದೇಶ ತಗೋಬೇಕು, ಕೈಯಾಗ ಕಬ್ಬಣ ಹಿಡಿಬೇಕು, ಆ ಮಂತ್ರ ಪಠಣ ಮಾಡಬೇಕು, ಅದು ಬಂಗಾರ. ಹೌದಾ? ನನಗೆ ಉಪದೇಶ ಕೊಡೋದಾರಲ್ಲ, ಅದನ್ನ ಯಾರಿಗಾರು ಉಪದೇಶ ಕೊಡ್ಬೇಕು ನಾನು, ಮತ್ತು ನನ್ನ ಜೋಡಿಗೆ ಸತ್ತು ಹೋಗ್ತದೆ ಅದು. ಅದಕ್ಕೆ ಅದ್ಯಾಕೆ ಹೋಗ್ಬೇಕು? ಅದು ಉಪದೇಶ ಕೊಟ್ಟು ಸಾಯ್ತೀನಿ, ಕೊನೆ ಆಸೆ ಅದು. ನನಗೆ ಉಪದೇಶ ಕೊಡುವಂತ ರಾಜ. ಆದರೆ ಅದಕ್ಕೊಂದು ಕಂಡೀಷನ್ ಅಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಇರ್ತಾರಲ್ಲ. ಏನು ಕಂಡೀಷನ್ಸ್? ಇಲ್ಲ ಎಲ್ಲೆಲ್ಲೆಲ್ಲೆಲ್ಲೆಲ್ಲೂ ತುಳು ಮಾಡಿರುವ ಹುಟ್ಟಿದಾರಕ್ಕೆ ನಾಳೆ ಸ್ವಲ್ಪ ವಿಚಾರ ಮಾಡಿದ್ರೆ ಬ್ಯಾಡ ಮಾಡಿದ್ರೆ ಏನಾಗ್ತದೆ? ಅದು ಸೈಡ್ ಎಫೆಕ್ಟ್ ಕೊಡ್ತದೆ. ಅವ್ರು ಸತ್ತು ಹೋಗ್ಬಿಡ್ತಾರಲ್ಲ ಆ ಕುಮಾರ. ಎಲ್ಲ ವಿಚಾರ ಮಾಡಿದ್ರೆ ಬ್ಯಾಡ ಹೇಳಲ್ಲ. ಆಮೇಲೆ ಒಂದ ರಾಣಿ ಕೊಡೋಲ್ಲ, ಹೆಂಡತಿ ಕೊಡು ಅಂದ್ರೆ ಅಕ್ಕಿ ಬಂಗಾರ ಇಬ್ಬರು ಬಟ್ ನಮ್ಮದೇ ಇಲ್ಲ. ನಾವು ತಮ್ಮಲ್ಲಿ ತುಪ್ಪಲ್ಲಿ ಬಿದ್ದು ಕಿಚಡಿ ಆಗ ಅಂತ ಅಲ್ಲೇ ಬಿಡಬೇಕು.
ಅಕ್ಕಿ ರಾಣಿ ಅಂದು ನಾ ಅಖಂಡ ದಿನ ಸುಮ್ಮನೆ ಮಾತಾಡ್ತಿದ್ದೇನೆ ಮನಸ್ಸಿನ ಇಲ್ಲಿ ನನಗೇನು ಬೇಡ ಅನ್ನೋ ಕೇಳಿ ರಾಜ್ಕುಮಾರರು ಬೇಡ ಅಂದ್ರು, ಮಂತ್ರಿಗಳು ಬೇಡ ಅಂದ್ರು, ಎಲ್ಲ ನಿಂತಾರ ನೋಡ್ಕೋತೆಲ್ಲ ಪ್ರಜೆಗಳು ಇದಾರೆ, ನೀವು ಬೇಡ ಯಾಕೆ ನಾವು ತಿಳಿ ಮಾಡ್ತೀವಿ ಮತ್ತು ನನಗೆ ಗಲಿಗೆ ಸಿಗ್ತದೆ ಎಲ್ಲ ಗಲಿಗೆ ಬರ್ಲಿ ಅಂತ ಕೂತ ನಾ ಸಾಯಬಾರ್ದು ಅಂತ ಕೇಳ್ಕೊಂಡಿನೋ ಈಗ ಮೊದಲಿಗೂ ಸೇರಿಸಿ ಹೊರ ಕೇಳ್ಕೊಂಡಿನೋ ಅಂತ ಇಲ್ರಿ ಹೆರಿಡಿಟಿ ಅಂತ ಹಾಕಿದ್ರು. ಯಾವಾಗ ನೀವು ಕೂತಿರ್ಕಂತ ನಿಮ್ಮ ಅಪ್ಪಗಿಂತ ಅವರಪ್ಪಗಿಂತ ಮತ್ತೆ ಮತ್ತೆ ತಂದು ಎಲ್ಲ ವಿದ್ಯಾರ್ಥಿಗಳ ಮನಸ್ಸು ಬದಲು ಮಾಡಿಬಿಟ್ಟ. ಮತ್ತೆ ಮನೆಯಾಗ ಬಂದ್ಬಿಟ್ಟಿದ್ದಾರೆ. ಅವಾಗಂದ ಎಷ್ಟು ಸಾಯಿಸಿದ ಎಲ್ಲಿದ್ದಾನೆ ಹೇಳು, ನೀನು ರಕ್ಷಣಾ ಮಾಡವ ಯಾರು, ಎಲ್ಲಿದ್ದಾನವ ಹೇಳು, ಎಲ್ಲ ಕಡೆಗಿದ್ದಾನೆ, ತಮದಲ್ಲಿದ್ದಾನೆ ಇದ್ದಾನೆ. ತಮದಲ್ಲಿ ತೋರಿಸಿದ ಪರಮಾತ್ಮ ಸತ್ಯಂ ವಿಧಾತು ನಿಜಮೃತ್ಯ ಭಾಷಿತ ವ್ಯಾಪ್ತಿಂಚ ಅದೃಶತಾತ್ ಅದ್ಭುತ ರೂಪಮದ್ಭವನ್ ಸ್ತಂಭೇ ಸಭಾಯ ಮೃಗಂ ನಾಮಾನುಷ. ಪರಮಾತ್ಮ ಬ್ರಹ್ಮದೇವರು ಎಲ್ಲವರನ್ನು ಸತ್ಯ ಮಾಡ್ತಾ ಎಲ್ಲವರ ಸತ್ಯ ಮನೆಯಿಂದ ಒಳಗೆ ಸಾಯಿಬಾರ, ಮನೆ ಹೊರಗೆ ಸಾಯಿಬಾರ, ಹೊಸಬೇಕು ಕುಂಬ ಹಗಲು ಸಾಯಿಬಾರ, ರಾತ್ರಿ ಸಾಯಿಬಾರ್ದು, ಸಾಯಂಕಾಲ ರಾತ್ರಿಯಲ್ಲೂ ಆಗಲ್ಲ. ನಿನ್ನನ್ನು ಸೃಷ್ಟಾದ ಪ್ರಾಣಿಯಿಂದ ಸಾಯಬಾರ್ದು, ಬ್ರಹ್ಮದೇವರಿಂದ ಸೃಷ್ಟಾದ ಪ್ರಾಣಿ ಅಲ್ಲ ಇದು. ಮನುಷ್ಯರಿಂದ ಸಾಯಬಾರ್ದು, ಪ್ರಾಣಿಯಿಂದ ಸಾಯಬಾರ್ದು, ಮನುಷ್ಯನಲ್ಲ ಪ್ರಾಣಿನೂ ಅಲ್ಲ, ಕೆಳಗೆ ಮನುಷ್ಯ ಮೇಲೆ ಪ್ರಾಣಿ. ಯಾವ ಆಯುಧಗಳಿಂದ ಸಾಯಬಾರ್ದು, ಮನೆ ಬಿದ್ದು ಸಾಯಬಾರ್ದು, ಪ್ರಾಣಿ ಕಚ್ಚಿ ಸಾಯಬಾರ್ದು, ಎಲ್ಲವನ್ನು ರಕ್ಷಣೆ ಮಾಡ್ತಾ. ಉಗುರು ಆಯುಧಗಳೇ ಇಲ್ಲ, ಲಿವಿಂಗ್ ಹೌದು, ನಾನ್ ಲಿವಿಂಗ್ ಹೌದು. ಬೆಳಿತಾವೆ ಅದನ್ನು ಲಿವಿಂಗ್ ಹೌದು, ಮತ್ತೆ ಕಟ್ಟಿದ್ರೆ ನಷ್ಟ ಆಗಲ್ಲ, ನಾನ್ ಲಿವಿಂಗ್ ಅದನ್ನು ತಗೊಂಡು ಬಂದು ಹೊಚ್ಚದ ಮೇಲೆ ಹಾಕಿ ಅದು ಮಾಲಿ ಹಾಕೊಳ್ಳಿ. ಯಾರು ನನ್ನ ಭಕ್ತರಿಗೆ ತೊಂದರೆ ಕೊಟ್ಟರೆ ಅವ್ರ ಕರಡು ಹಾಕಿ ಎಂಥ ದೇವರಕ್ಷೆ. ಎಷ್ಟು ಪ್ರಹ್ಲಾದರಾಜರ ಭಕ್ತಿ ವಿಷವನ್ನೇ ಕೂಡ ಅರಿಸಿಕೊಂಡು ಮಹಾನುಭಾವ ಇತ್ಯಾದಿ ಕಥೆಗಳೆಲ್ಲವೂ ಕೂಡ ಮತ್ತೆ ನಾನಾ ವರ್ಣಾಶ್ರಮದ ಧರ್ಮಗಳು, ಸ್ತ್ರೀಯರ ಧರ್ಮಗಳು, ಬ್ರಹ್ಮಚಾರಿ ಧರ್ಮಗಳು, ಗೃಹಸ್ಥಾಶ್ರಮ ಧರ್ಮಗಳು ಇವೆಲ್ಲವೂ ಕೂಡ 7ನೇ ಸ್ಕಂದದಲ್ಲಿ ನಿರೂಪಿತವಾಗಿತ್ತು. 8ನೇ ಸ್ಕಂದದಲ್ಲಿ ಸ್ವಯಂಭೂಮನುಗಳ ಚರಿತ್ರೆ, ಗಜೇಂದ್ರರಾಯ ಮೋಕ್ಷ, ಗಜೇಂದ್ರನ ಸ್ವಾಮಿ ರಕ್ಷಣಾ ಮಾಡಿದ. ಯಾವಾಗ ರಕ್ಷಣಾ ಮಾಡಿದ? 1000 ವರ್ಷ ಮಾಡ್ಯಾನ ಗಜೇಂದ್ರ. ವಸೂಲಿ ಹಿಡಿದಿದ್ದು ಅದೆಲ್ಲ ಬಹಳ ವ್ಯಾಖ್ಯಾನಗಳಿದೆ. ಸತ್ಯಧರ್ಮ ತೀರ್ಥರು 1000 ವರ್ಷ ಹೆಂಗಿತ್ತು, ನೀರು ಕುಡಿಲ್ಲ ಅಂದೆ, 2 ನೀರಾಗಿದ್ದು ನೀರು ಕುಡಿತಿದ್ದು ಅಂತ ಹೇಳಿದ್ರು. ಸೊಂಟಲ್ಲಿ ನೀರು ಕುಡಿತಾ ಇತ್ತು, ಅದು ನೀರಾಗಿತ್ತು, ಅದಕ್ಕೆ ನೀರು ಪ್ಲಸ್ ಆಹಾರ 2 ಇತ್ತು. ವಸೂಲಿ ಹೆಂಗಿತ್ತು ಅಂದರೆ ರಕ್ತ, ಹಾನಿಕಾರಕ ರಕ್ತ ಸಣ್ಣಗೆ ಬರ್ತಾ ಇತ್ತು, ಅದು ಆಹಾರವಾಗಿತ್ತು, ನೀರಾಗಿತ್ತು, ಸ್ವಯಂ ನೀರು ಕುಡಿತಾ ಇತ್ತು. 1000 ಅರ್ಥ ಸಹಸ್ರ ಶಮಃ ಯಮಯನ್ ಅಂತ ಯಗಮನ್ ವೇದವ್ಯಾಸ ವಾಣಿ 1000 ವರ್ಷಗಳು ಹೋದು. ಅವಾಗ ಕಣ್ಣಿಗೆ ಕರ್ತೆ ಬಂತು, ಶಕ್ತಿಯಲ್ಲಿ ಅಮಗಿತ್ತು. ಎಲ್ಲ ಆದಿ ಬಂದಾದಾಗ ಅವಾಗ ಓ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮ್ಯಾ ಭಕ್ತಿ ಅಂದ್ರೆ ಏನು ತಾರತಮ್ಯಯುಕ್ತವಾದ ಪೂಜೆ ಮಾಡಿಲ್ಲ ಗಜೇಂದ್ರ. ಭಕ್ತಿಯಿಂದ ದೇವರನ್ನು ಕೂಗಿದ ತಕ್ಷಣ ನಿಂತ ಕಮಲವನ್ನು ದೇವರು ಪ್ರಶ್ನೆ ಮಾಡಿದ್ದಾನೆ. ದೇವರು ಲಕ್ಷ್ಮೀದೇವಿಗೂ ಹೇಳಿದೆ ಓಡೋಡಿ ಬಂದು ಲಘೂನಿ ಗಜೇಂದ್ರ ರಕ್ಷಣಾ ಮಾಡಿದ. ಇದಂಥ ವ್ಯಾಪಾರ, ಭಕ್ತ ರಕ್ಷಣಾ ಮಾಡೋ ವ್ಯಾಪಾರ. 1000 ವರ್ಷ ದೇವರ ಕಡೆ ನೋಡಿಲ್ಲ, ಒದ್ದಾಡಂಕರೆ ದೇವರ ಕಡೆ ನೋಡಿಲ್ಲ, ದೇವರು ನೋಡಿಲ್ಲ ಅವರಿಗೆ. ಆದರೆ ಯಾವಾಗ ದೇವರು ಸ್ಮರಣೆ ಆರಂಭ ಆಯಿತು, ನಂದೇನೂ ಅಲ್ಲ ಎಲ್ಲ ನಿನ್ನು ಅಂತ ಒಂದು ಕ್ಷಣ ದುಡಕ್ಕೆ ಕಷ್ಟ ಇಲ್ಲ. ಕಷ್ಟದಿಂದ ಮುಂಚೆನಾಗಿದ್ದಾನೆ ಗಜೇಂದ್ರ. ಎಲ್ಲ ವೆಂಕಟೇಶ್ವರಲ್ಲಿ ಬರ್ತಕ್ಕಂಥ ಕಥೆ. ಮುಂದೆ ಅಜಿತ ನಾಮಕ ಪರಮಾತ್ಮ ತಾನು ಸಮುದ್ರ ಮಥವನ್ನು ಮಾಡಿಸಿದ ಕಥೆ. ಅಜಿತ ನಾಮಕ ಪರಮಾತ್ಮ ಮೊದಲಿದ್ದ, ಧನ್ವಂತರಿ ಆಮೇಲೆ ಬಂದ. ಎಲ್ಲ ಮಾಡಿಸಿದ್ದು ಅವ ಧನ್ವಂತರಿ ಬಂದು ಮತ್ತೆ ಮೊದಲೇ ಬಂದಿದ್ದು ಯಾವುದು ಹಲಾಲ ವಿಷ. ಯಾವುದೇ ಕರ್ಮ ಮಾಡಬೇಕಾದ್ರೆ ಮತ್ತೆ ಹಲಾಲ ವಿಷ. ನಮ್ಮವರೇ ವಿಷ ಕೊಡೋ ಮನೆಯವರೇ ತಿಳ್ಕೊಂಡ್ಬಂದು ಬಂದವರೆಲ್ಲ ಪೊಲೀಸರಿಗೆ ಹುಡುಕ್ತಾರೆ. ಯಾರ್ದು ಕೊಲೆ ಆಯ್ತು ಅಂದರೆ ಅಂದರೆ ಯಾರ ಮನೆ ಹಲಾಲ ವಿಷ ಬಂದಿದೆ, ಉರ್ದು ವಾಯುದೇವರು ಪಾರ ಮಾಡಿದ್ರು, ಉರ್ದು ದೇವರು ಸ್ವಲ್ಪ ಕೊಟ್ಟಿದ್ದಾರೆ. ಮುಂದೆ ಸಮುದ್ರ ಮಥನ ಕಾರಣ ಐರಾವತ ಆದಿ ಮತ್ತೆ ಅಶ್ವಗಳು, ಅಪ್ಸರಾಸ್ತ್ರೀಯರು, ಲಕ್ಷ್ಮೀದೇವಿ ಬಂದಿದ್ದಾಳೆ, ಸ್ವಯಂ ಧನ್ವಂತರಿ ಬಂದಿದ್ದಾನೆ. ಅಮೃತವನ್ನು ಕೇವಲ ದೇವತೆಗಳಿಗೆ ಮಾತ್ರ ಕೊಟ್ಟಿದ್ದಾನೆ. ರೈತರಿಗೆ ಕೊಟ್ಟರೆ ದುಷ್ಪರಿಣಾಮ ಆಗ್ತದೆ, ಮಿಸ್ಯೂಸ್ ಮಾಡ್ಕೋತಾರೆ. ದೇವರಿಗೆ ಕಡಿಮೆ ಆಗಬೇಕಾಗಿಲ್ಲ, ದೇವರು ಕಡಿಮೆ ಆಗ್ತದೆ, ಇಬ್ರು ಕೊಡ್ಬೋದಾಗಿತ್ತು. ದೇವರು ಎಲ್ಲ ಕಾಲದಲ್ಲಿ ಘಾತಕರಾಗಿರ್ತಕ್ಕಂಥ ಭಯೋತ್ಪಾದಕರಿಗೆ ದೇವರು ಕೊಡುವುದಿಲ್ಲ. ದೈತ್ಯ ಜಾತಿ ಹುಟ್ಟಿದವರಿಗೆ ಅಲ್ಲ, ಅಪಾರ್ಥ ಮಾಡ್ಕೋಬಾರ್ದು. ಈ ವಿಷಯಗಳನ್ನೆಲ್ಲ ಮತ್ತೆ ಅಲ್ಲಿ ಸ್ಮೃತವಾಗಿದೆ. ಮುಂದೆ ಭವನಾವತಾರ ಇತ್ಯಾದಿಗಳೆಲ್ಲ ಕೂಡ ನೆನಪಿಗಾಗಿತ್ತು. 9ನೇ ಸ್ಕಂದದಲ್ಲಿ ವೈವಸ್ವತ ಮನುವಿನ ವಂಶ ಚರಿತ್ರೆ ಹೇಳ್ತಾರೆ. ಅವನ ಮಕ್ಕಳು ಇಕ್ಷ್ವಾಕು, ಬುದ್ಧ, ವೃಷದ್ರ, ಯಮನಾಶ್ವ, ಮಾಂಧಾತ, ಸೌಬರಿ ಋಷಿಗಳ ಕಥೆ ಇತ್ಯಾದಿ ಎಲ್ಲ ಕಥೆಗಳು, ಹರಿಶ್ಚಂದ್ರ ರಾಜನ ಕಥೆ ಇವೆಲ್ಲವೂ ಕೂಡ 9ನೇ ಸ್ಕಂದದಲ್ಲಿ. ಮತ್ತೆ ರಾಜನ ವರ್ಣನೆ, ರಾಮಾವತಾರ, ಎದುರಾಗಿರುವ ವಂಶಗಳೆಲ್ಲವೂ ಕೂಡ 9ನೇ ಭಾಗ, 9ನೇ ಸ್ಕಂದ ಎಲ್ಲ ರಾಜರ ವಂಶ. ರಾಜ ಸುಕನ್ಯೆ ಕಥೆ ಇತ್ಯಾದಿ ಎಲ್ಲವೂ ಕೂಡ ವರ್ಣಿತವಾಗಿತ್ತು. 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣ ಕಥಾ ಬಾಲ್ಯಲೀಲೆಗಳೆಲ್ಲ ಆಗಿದೆ. 10ನೇ ಸ್ಕಂದದಿಂದ ಇವತ್ತಾಗ ಸ್ವಲ್ಪ ಉತ್ತರಾರ್ಧ ಹಾಗೆ 10ನೇ ಸ್ಕಂದದಲ್ಲಿ ಬಾಲ್ಯಲೀಲೆಗಳು ಕೂಡ
ಹಾಗೆ ಕಂಸನ ವಧೆ ತನಕ ಅಲ್ಲಿನೇ ಅದ್ಭುತ ಪ್ರಸಕ್ತಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಾಗಿ ಸ್ವಲ್ಪ ಉತ್ತರಾರ್ಧ ಹಾಗೆ 10ನೇ ಸ್ಕಂದದಲ್ಲಿ ಬಾಲ್ಯಗಳು ಕೂಡ ಹಾಗೆ ಕಂಸನ ವಧೆ ತನಕ ಅಲ್ಲಿನೇ ಅದ್ಭುತ ಪ್ರಸಕ್ತಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಒಂದು ಮೇಲೆ ಸಾಂದೀಪನಿ ಗುರುಗಳ ಹತ್ರ ಹೋಗಿ ಪರಮಾತ್ಮ ಮಾಡ್ಕೊಂಡು ಆಮೇಲೆ ಕೃಷ್ಣ ಪೂಜೆ ಮಾಡಿಕೊಂಡು ಸಾಂದೀಪನಿ ಗುರುಗಳು ಹೊಂದಿದ್ರಲ್ಲಿ ಗುರುಕುಲಕ್ಕೆ ಹೋಗಿ ಕೃಷ್ಣ ಗುರುಗಳ ಸೇವಾ ನಾವು ಮಾಡಬೇಕು ಅಂತ ಮಾಡಿ ತೋರಿಸ್ತಾರೆ ಅಂತಿರ್ತಾರೆ. ಬರೀ ಹೇಳೋದೇನ್ರೆ ಆಚಾರ ಮಾಡಿ ನೋಡ್ರಿ ಗೊತ್ತಾಗ್ತದ ಅಂತಿರ್ತಾರಲ್ಲ, ದೇವರ ಬರೀ ಹೇಳಿದ್ರೆ ಹೆಂಗಾಗೋದು, ಅದಕ್ಕೆ ನಾನು ಮಾಡಿ ತೋರಿಸ್ತೀನಿ ಅಂತ ತಾನೇ ಗುರುಕುಲ ವಾಸ ಮಾಡಿ ಗುರುಗಳ ಸೇವೆ ಕಡೆಗೆ ಕರ್ಕೊಂಡ್ರಿಗೆ ಹೋಗ್ಬೇಕಾದ್ರೆ ಸುಧಾ ಹೋಗ್ತಿದ್ದ. ಸುಧಾ ಲಕ್ಷ್ಮೀ ದೇವಿಗೆ ದೇವರು ನಿತ್ಯಾಗಿ ಪರಮಾತ್ಮ ಲಕ್ಷ್ಮೀ ದೇವಿ ಮಾಡ್ತಾ ಇದ್ದಾನೆ. ನಮ್ಮ ಜೀವನ ಹೇತುನಾ ಅಂತ ಲಗ್ನ ಮಾಡ್ಕೊಂಡು ಊರನ್ಬೇಕು. ಜಗಜ್ಜೀವನ ಹೇತನ ಅಂತ ದೇವರಲ್ಲಿ ಜಗಜ್ಜೀವಕಾರಣ ಅಂತ ಈಗ ಮತ್ತೆ ಈ ಗಂಡ ಹೆಂಡತಿ ನನ್ನ ಜೀವನ ಅಂದ್ರೆ ಮಮ್ಮ ಅಂದ್ರೆ ಏನು ಪುರೋಹಿತ ಹೇಳ್ತಿರ್ತಾರೆ. ಇವ ಮುಂದೆ ಇಲ್ಲ ಯಾರೋ ಕೂತಿರ್ತಾರ ಅವ್ರು ಬೆಳಿಗ್ಗೆ ಇನ್ನೊಂದು ಸಾಮರ್ಥ್ಯಕ್ಕೆ ಹೋಗೋದಿರ್ತದ ಅವರು ಅದ್ರ ಕಡೆ ಹೋಗೋದು ಮಮ್ಮ ಅಂತ ಅವೇ ಬಿಡ್ತಾರೆ. ಪುರೋಹಿತ ಹೇಳ್ತೀಯ ಕೂತ್ಬಿಡ್ತಾರೆ ಮಾಡ್ಬೇಕು ಆಗಬಾರ್ದಲ್ಲ. ಅದಕ್ಕೆ ಅಷ್ಟು ತಿಳ್ಕೊಂಡು ಮದುವೆ ಮಾಡಿಸ್ಬೇಕು. ದೇವರು ರುಕ್ಮಿಣಿ ಕಲ್ಯಾಣ ಆಗ್ಬಿಟ್ಟಿದೆ. ಮುಂದೆ ಕುಚೇಲ ಕೃಷ್ಣಸ್ವರೂಪ ಅನೇಕ ಕಥೆಗಳಿರುತ್ತದೆ. ಕುಚೇಲ ಅಲ್ಲ ಹೇಳಿದ್ರ ಸುಧಾಮ ಪರಮಾತ್ಮನ ಮತ್ತೆ ಸ್ನೇಹಿತ ಅವ ಬಹಳ ಬಡತನ ಹೋಗ್ಬಿಟ್ಟು ಅಂದಾಪಟ್ಟಿ ಮಕ್ಕಳು ಬಹಳ ಬಡತನ ಮನೆಯೊಳಗೆ ಉಡ್ಲಿಕ್ಕೆ ಗತಿ ಇಲ್ಲ. ದಿನ ಒಂದಿಗೆ ಬೇಡಬೇಕು ತಿನ್ಬೇಕು ಏನು ಮಾಡೋದಿತ್ತು. ಅವಾಗ ಹೇಳ್ತಾರೆ ಸುಧಾಮೆ ಹೋಗ್ರಿ ದೇವ್ರ ಕಡೆ ನಿಮ್ಗೆ ಎಳೆ ಅಂತೀರಿ ಅರ್ಕಾಧೀಶ ಆಗಿದ್ದ ಅಂತ ಏನು ಸಹಾಯ ಬೇಡಬಾರ್ದು ಅಂತೀನ ದೇವ್ರಿಗೆ ಹೋಗಿ ಬೇಡಬಾರ್ದು. ದೇವ್ರಿಗೆ ಗೊತ್ತಿಲ್ಲ ನೀವು ದೇವ್ರಿಗೆ ಗೊತ್ತು. ದೇವರೇ ಬಡತನ ಕೊಟ್ಟು ಪಾಪ ಕೊಟ್ಟಿರ್ತಾನೆ ದೇವರು, ಅವನೇ ಪರಿಹಾರ ಮಾಡ್ತಾನೆ ಕಾಲ ಬಂದಾಗ. ನಾವು ಏನು ಎಷ್ಟು ನೋಡ್ರಿ ಧರ್ಮ ಏನು ಸಹನ ಬ್ರಾಹ್ಮಣರಿಗೆ ಎಷ್ಟು ಸಹನ. ತಿಮ್ಮಣ್ಣ ಆಚಾರ್ಯ ಹಿಂಗೆ ರಾಯರಿಗೆ ಪೂರ್ವಾಶ್ರಮ 3 ದಿವಸದ ಮೇಲೆ 3 ದಿವಸ ಇನ್ನೂ ಆಹಾರ ಸಿಕ್ಕಿಲ್ಲ. 3 ದಿವಸದ ಮೇಲೆ ಒಂಚೂರು ಆಹಾರ ಸಿಗ್ತದೆ. ಪುಟ್ಟ ಅವಲಕ್ಕಿ ಸ್ವಲ್ಪ ಬಾಬುಮಣಿ ಸರಸ್ವತಿ ದೇವಿ ಅವರು ಹೇಳ್ತಿ ಅಷ್ಟಾಂಗ ಹೋಗ್ಯಾಳ ಒಂದೇ ಮನೆಗೆ ಮದುವೆದು. ಅದಕ್ಕೆ ಪುರಾಣಿ ಮಾಡಿದ್ರು ಅಂತ ಒಳ್ಳೆಲ್ಲ ಹಂಗೆ ಇತ್ತು. ದೇವರು ಎಲ್ಲರೂ ಪೂಜೆ ಮಾಡ್ತಿದ್ರು ಅಂತ ಎಲ್ಲರೂ ದೇವ್ರ ಪೂಜೆ ಮಾಡ್ತಾ ಇದ್ರು. ಪೂಜೆ ಇಲ್ಲ ಮನೆ ಇದ್ದಿದ್ದಿಲ್ಲ. ಮತ್ತೆ ನೋಡಿದ್ರು ಮತ್ತೆ ದೇವ್ರ ಪೂಜೆ ಮಾಡ್ತೀವಿ ಪುರಾಣ ಹಂಗೆ ಇತ್ತು. ಯಾಕೆ ಸೌಂಡ್ ಆಗಿಲ್ರಿ ಗಂಡನ ಮನೆ ಸೌಂಡ್ ಆಗ್ತಾ ಇಲ್ಲ. ದೇವ್ರ ಮುಂದೆ ಸೌಂಡ್ ಆಗ್ತದೆ. ಹುಡುಗಿದ್ದೆಲ್ಲ ಮಾಡ್ತಾರೆ ಚಕ್ಲಿ ಹೋಗಿ ತಿಂತಾರೆ ದೇವ್ರ ಸೌಂಡ್ ಇಲ್ಲ ಅಂತ. ಅದಕ್ಕೆ ಒಂದು ನಾನು ಮತ್ತೆ ಪುರಾಣ ಕುಡಿಲ್ಲ ಅವಶ್ಯ ಚಕ್ಲಿ ಪುಟ್ಟವಲ್ಲಿ ಹಿಂಗೆ ತೊಳ್ಕೊಂಡು ತೊಗೊಂಬಂದಿನಿ ಅಂತ. ಅಯ್ಯೋ ಅವರನ್ನು ವಾಪಸ್ ಮಾಡ್ಕೊಂಡು ಆಯ್ತು ವಿಚಾರ ಇಲ್ಲ ಹೋಗಿ ವಾಪಸ್ ಬಂದ್ಬಿಟ್ಟು ಆಮೇಲೆ ಯಾಕೆ ಒಂದು ಕೇಳಿಲ್ಲ ನೀವು ನನಗೆ ಅಂದ್ರೆ ಅದಕ್ಕೆ ಅವೆಲ್ಲ ಅದಕ್ಕೆ ಇಲ್ಲ ನೀವು ಏನು ನಿರ್ಣಯ ತಗೊಂಡ್ರೆ ಸರಿಯೇ ಇರ್ತದೆ ಅಂತ ನಾವು ಒಮ್ಮೆ ನಮಗೆ ಬಿಟ್ಟಿದ್ವಿ. ಎಂದೂ ನನಗೆ ಯಾಕೆ ಅಂತ ಮಾತಾಡೋಂಗಿಲ್ಲ. ಹಿಂಗಿರ್ಬೇಕು, ಹಿಂಗಿದ್ರೆ ಎಲ್ಲ ಪುಣ್ಯ ಎಲ್ಲ ಮಾಡಿ ಬರ್ತದೆ. ಅವಾಗ ಅವರನ್ನು ಕೆಟ್ಟ ನನಗಿಲ್ಲ. ನೀವು ಪುರಾಣ ಕೇಳಿದವರು ಏನು ಹೇಳೋ ಸಾವಿರಾರು ದೇವರ ರೂಪಗಳಿಗೆ ಅಭಿಷೇಕ ಮಾಡಿಸಿದಂತ ಎಷ್ಟೋ ಬೃಹತ್ ರೂಪಗಳಿಗೆ ಅಭಿಷೇಕ ಮಾಡಿ ಒಂದೊಂದು ಥರದ ರೂಪಗಳಂತ ರಜಾತ್ರಿ ರೂಪಗಳು ಆ ದೀಪದ ಕಾಕಡಿ ರೂಪಗಳು ಸಮುದ್ರ ಹೀಗೆ ಅನೇಕ ಬೃಹತ್ ರೂಪಗಳಿಗೆ ಅಭಿಷೇಕ ಮಾಡಿ ಬಂದಂತಹ ಪುಣ್ಯ ಆ ಬರೋದು. ಆ ಪುಣ್ಯವನ್ನು ಇಷ್ಟೇ ಪುಟ್ಟವನಿಗೆ ಒಂದು ಗಿರ್ಗಂಚಿ ಒಂದು ಚಕ್ಲಿ ನಾಶ ಕಳ್ಕೊಂಡು ಇದು ಬೇಡ ಅದೇ ರೀತಿ ಇರುತ್ತೆ. 3 ದಿವಸದ ಮೇಲೆ ಆಹಾರ ಸಿಕ್ಕಾಗೂ ಧರ್ಮವನ್ನು ಬಿಡದೇ ಇರ್ತಕ್ಕಂಥ ಮಹಾನುಭಾವರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ. ಇವತ್ತು ಜಗತ್ತಿಗೆ ಸತ್ಯವಾದ ಧರ್ಮವನ್ನು ಬೋಧನೆ ಮಾಡ್ಕೊತಿದ್ದಾರಲ್ಲ ಪರೀಕ್ಷೆ ಮಾಡ್ತಾರೆ ದೇವರು. ಇವತ್ತು ಎಷ್ಟವರಿಗೆ 354 ವರ್ಷ 400 ವರ್ಷ ಅವರ ಆರಾಧನೆ ನಡೀತಾ ಇದೆ. ಜಗತ್ತಿನೊಳಗೆ ಅವ್ರು ಹೇಳ ಪರಿಚಯ ಇಲ್ಲ. ರಾಯ ಯಾರಿಗೆ ಪರಿಚಯ ಇಲ್ಲ? ಸುಮ್ಮನೆ ನೋಡೋಣ. ನಮ್ಮಪ್ಪ ನಮ್ಮ ಮುದ್ದಾಗ ಹೆಸರು ನಿಂತುಬಿಡುತ್ತದೆ ಅವ್ರ ತಲೆಗೆ. ಅವ್ರ ಹೆಸರನ್ನ ಗೊತ್ತಿಲ್ಲ ಅಂತಾರೆ. ಅದು ರಾಯರ ಹೆಸರು ಅದು ತಿಳ್ಕೊಂಡ್ಬಿಡಿ. ಅದಕ್ಕೆ ಬಂದಿಲ್ಲ ನಾವು ಬದುಕಿ ಅದು ಹುಟ್ಟಿ ಬಂದಿದ್ದಲ್ಲ, ಅದಕ್ಕೆ ಅವತಾರ ಮಾಡಿದ್ದಲ್ಲ. ಅದನ್ನು ಅರ್ಥ ಮಾಡ್ಕೊಬೇಕು. ಹೀಗೆ ಮತ್ತೆ ಅವ ಸುಧಾಮಂಗ ಬೇಡಬಾರದು ದೇವರಿಗೆ ನಾವು ಬಿಡುವುದಿಲ್ಲ ಅಂತವ ಕಡೆಗೆ ಆ ಹೆಂಡತಿ ಕಾಡಿದಾಗ ದೇವ್ರ ದರ್ಶನಕ್ಕರೆ ಹೋದ್ರಾಯ್ತು. ಈ ನೆಪದಿಂದ ಅಂತಲ್ಲ ಬೇಡಿಕೆ ಅಂತ ಹೋಗೇ ಇಲ್ಲ ಮನಸ್ಸಿನ ಹಂಗೆ ಹೋಗಬಾರ್ದು ದೇವರಿಗೆ ಅಂತ ತಡೆದಿರ್ಕೊಂಡು ಮತ್ತು ಹೋಗ್ತಿಲ್ಲ ಸಾಕು ಮಂದಿ ಮನೆಗೆ ಹೋಗಿ ಸ್ವಲ್ಪ ಏನ್ ಕೊಡ್ರಿ ನಮ್ಮ ಬೇರೆ ಏನ್ರಿ ಕೊಡ್ರಿ ನೋಡೋದು ಏನದು ನೋಡ್ತೀವಿ ನಿಂದ್ರು ತಂದು ಬೇಕೋತ್ ಪಾಪ ಎದುರ್ತಿರಿ ಕೊಡಂಗೆ ಇಲ್ಲ ಅಂತಾರೆ. ಅವರು ಅಚ್ಚಕಟ್ಟೆ ಇರ್ತಾರೆ.
ಎರಡು ಸಲ ವೈದ್ಯರಿಗೆ ಕಡ ಮಳೆ ಕೊಡಂಗಿಲ್ಲ ಅಂತ ಅನ್ಕೋತ ಡಬ್ಬಿ ಬೆಳೆದು ನೋಡ್ತಾರೆ ಅವಲಕ್ಕಿ ನುಚ್ಚವ ಆ ಕಡೆ ಅದಕ್ಕೆ ಅದನ್ನೇ ಕೊಡ್ಲೆ ಅವಲಕ್ಕಿನೂ ಅಲ್ಲ ಅವಲಕ್ಕಿ ನುಚ್ಚು ತಗೊಂಡು ಇದೇ ತಗೊಂಡು ಬಂದ ಹುಡುಗರು ಹೇಳ್ಕೊಡ್ತೀವಿ ದೊಡ್ಡ ಅರಮನೆ ಹೊರಗೆಲ್ಲ ಲಾಕ್ ಪಾರ್ಕೆಲ್ಲ ಇದ್ದಾರೆ ಕೃಷ್ಣನ ದರ್ಶನ ಯಾರು ಅಪಾಯಿಂಟ್ಮೆಂಟ್ ಅದಲ್ಲ ಬ್ರಾಹ್ಮಣಿಗೆ ಅಪಾಯಿಂಟ್ಮೆಂಟ್ ಇಟ್ಟಿದ್ದಿಲ್ಲ ಕೃಷ್ಣ ಬ್ರಾಹ್ಮಣರು ಜುಟ್ಟು ಜನವಾರ ಕಾಣಿಸ್ತು ನಾಮ ಮುದ್ರೆ ಕಾಣಿಸ್ತು ಬಡ ಬಿಡಬೇಕು ನೋಡ್ರೆ ನೀವು ಯಾರು ಏನಾಗಿ ಕೇಳಿದ್ರಿ ಅಂತ ಕೃಷ್ಣನ್ ಗೆಳೆಯ ನಡೀಲಿಕ್ಕಂತವ್ರು ಆದ್ರೆ ಏನ್ರಿ ಮಾಡಿದ್ರೆ ಕೃಷ್ಣ ಗೌರ್ಮೆಂಟ್ ಮಾಡಿದ್ರೆ ಬ್ರಾಹ್ಮಣರಿಗೆ ಏನ್ ಮಾಡಿದ್ರೆ ಶಿಕ್ಷೆ ಇತ್ತು ಅದಕ್ಕೆ ಅವ್ರು ಹೋಗಿ ಕೃಷ್ಣನ್ ಹೇಳ್ತಾ ಇದ್ರು ಕೃಷ್ಣ ನಿಮ್ ಗೆಳೆಯ ಅಂತ ಸುಧಾಮ ಹೆಸರು ಕೇಳಿದ ತಕ್ಷಣ ಮಂಚದ ಮೇಲೆ ಕೂತಿದ್ದ ಕೃಷ್ಣ ರುಕ್ಮಿಣಿ ಜೊತೆ ಕೂತಿದ್ದಾನೆ ಒಳ್ಳೆ ಹೋಗು ಜುಗುದು ಓಡಿ ಬಂದ ಕೃಷ್ಣನ ಆನೆ ಮತ್ತೆ ಕುಚೇಲಿಂದ ಅನೇಕರ ಮಾಡ್ಕೊಂಡು ಯಾವ್ಯಾರು ಬಿಟ್ಟಿದ್ದು ಒಂದೇನು ಗತಿ ಒಂದು ಗಲ್ಲಿಗೆ ಎರಿಸಿದ್ದ ದೇವ್ರು ಎಷ್ಟು ಪ್ರೀತಿ ಪಾತ್ರ ಆಗ್ಯಾನ ದೇವರಿಗೆ ನೋಡ್ಲಿಕ್ಕೆ ಈ ಅಂಶ ಅದಕ್ಕೆ ಡ್ರೆಸ್ ಮೇಲೆ ಚೇಂಜ್ ಮಾಡಬಾರ್ದು ಗೊತ್ತಾಗ ಮಾತಿನ ಮೇಲೆ ಗೊತ್ತಾಗ್ತದೆ ಪಾಂಡಿತ್ಯ ಹಾಗೆ ಕರ್ಕೊಂಡು ಹೋಗಿ ಸ್ನಾನಕ್ಕೆ ಹಾಕಿಲ್ಲ ಸ್ವಯಂ ಹೆಂಡತಿ ಅಡುಗೆ ಮಾಡೋದ ಅಡುಗೆ ಮಾಡ್ತಾರೆ ಪಕ್ಷ ಪೂಜೆಗಳು ದೇವ್ರ ಹಳೆ ಹಾಕಿದ್ರೆ ಊಟ ಮಾಡಿ ಹೆಂಗೆ ಹೋಗ್ತದೆ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಇದ್ದಾರೆ ಹೆಂಗೂ ಗತಿ ಇಲ್ಲ ಊಟ ಭೋಜನ ತಿನ್ಬೇಕು ಅಂದ್ರೆ ಬೇಕಾಗ್ತದೆ ಹಾಗೆ ಹೋಗ್ತಾ ಇಲ್ಲ ಮತ್ತೆ ಇಲ್ಲ ಹಂಗೆ ಇಲ್ಲ 2-3 ದಿವಸ ಎಲ್ಲ ನೆನಪು ಮಾಡ್ಕೊಂಡು ಹಿಂದಿದ್ದೆಲ್ಲ ನೆನಪು ಮಾಡ್ಕೊಂಡು ಸ್ನೇಹಿತರು ಹುಡುಗದಾಗ ಇದ್ದಿದ್ದೆಲ್ಲ ನೆನಪು ಮಾಡ್ಕೊಂಡು ಆಮೇಲೆ ಹೋಗಿ ಬರ್ತೀನಿ ಅಂತ ಹೋಗ್ಬಾ ಅಂತ ಅವ್ನು ದೋತ್ರ ಮನುಷ್ಯ ಪೀಠಾಪರ ಕೊಟ್ಟಿದ್ದ ದೋತ್ರ ಕೊಡೋ ರುಕ್ಮಿಣಿಗೆ ದೋತ್ರ ಕಟ್ಕೋಬೇಕಾದ್ರೆ ದೋತ್ರದ ಒಂದು ಗಂಟೆ ಕಾಣಿಸ್ತು ಅಯ್ಯೋ ಇದೇನು ತಂದೆಯೋ ನಮ್ಮ ಮತ್ತಿಗೆ ಏನೋ ಕೊಟ್ಟಿದ್ದಾಳಲ್ಲ ಅಂತ ಕೃಷ್ಣ ಏನಿಲ್ಲ ಇಂಥ ವೈಭವದವರಿಗೆ ಮಂದಿ ಮನೆ ತಗೊಂಡು ಅವಲಕ್ಕಿ ರುಚಿ ಕೊಡೋರಿ ಅಸಹ್ಯ ಅನ್ಸಂಗಿಲ್ಲ ಏನು ಅಸಹ್ಯ ಅನ್ನಿಸ್ತು ಕೊಡಂಗಿಲ್ಲ ಅಂತ ಏನು ಕೈ ಕೊಡೋದು ಇಸ್ಕೊಂಡು ಪರಮಾತ್ಮ ತಾನೂಗಿಲ್ಲ ತಗೋ ರುಕ್ಮಿಣಿ ಅಂತ ದೇವ್ರಿ ಇದು ಸೂಚನೆ ಇದೆ ಲಕ್ಷ್ಮೀ ದೇವಿ ವಿದ್ಯಾಗಳು ಸ್ವೀಕಾರ ಮಾಡಬಾರದು ಅಂತ ಗೋಕಾಷ್ಟದ ಅದೆಲ್ಲ ಕಾಳು ಅಂತಾರೆ ಇಡ್ಲಿ ಉಪ್ಪಿಟ್ಟು ರಮಾನೈವೇದ್ಯ ಎಲ್ಲಿರ್ತಿದ್ದೆ ಅವ್ರು ಬರಲ್ಲ ರಮಾನೈವೇದ್ಯ ಇಲ್ಲ ಲಕ್ಷ್ಮೀ ದೇವಿ ಉಪ್ಪಿಟ್ಟು ಕೊಡಲ್ಲ ಹೆಂಗೆ ತಿಂತೀರಿ ಹಾಗಾಗಿ ರಮಾನೈವೇದ್ಯ ಮಾಡಿಸಿದ ದೇವರಲ್ಲೇ ತಗೋ ರುಕ್ಮಿಣಿಯಿಂದ ಅಕ್ಕಿ ಮಾಯ ಹಾಕೊಂಡು ಅಕ್ಕಿ ಅನ್ಬೇಕು ಏನೇ ತುಂಬ ಅವಲಕ್ಕಿ ತಂದಿರಿ ಹಂಗೆಲ್ಲ ಪಿಜ್ಜಾ ತಿಂತೀರಿ ರೂಢಿ ಅದ ಅದನ್ನ ಆರ್ಡರ್ ಮಾಡಿ ಅಂತಿರ್ತಾರಲ್ಲ ಏನು ನಿಮಗೂ ನಿಮ್ಮ ಅವ್ವ ಅಪ್ಪ ನಿಮ್ಮ ಕಮಂಟಾರ ತಿಳ್ಕೋರಿ ಲಕ್ಷ್ಮೀ ದೇವಿ ಬಂದು ದೇವರು ಸ್ವೀಕಾರ ಮಾಡಿದ್ದನ್ನ ಸ್ವೀಕಾರ ಮಾಡ್ತಾರೆ ಬಂದು ಸ್ವೀಕಾರ ಮಾಡಿದ್ದಾಳೆ ರುಕ್ಮಿಣಿ ದೇವಿ ಸ್ವೀಕಾರ ಮಾಡಿದ ಹೋಗಂದ ಈ ಕಡೆ ಬಂದ ಬರ್ತಂತೆ ಕಳಿಸಿ ಬಂದಿದ್ದಾನೆ ಎಲ್ಲ ಜನ ನೋಡುವಂತೆ ಸ್ವಲ್ಪ ಏನೋ 4 ಲಕ್ಷ ಪಾಂಡಿತ್ಯ ಬಂತು ಒಂಚೂರು ಸಂಪತ್ತಿ ಬಂತು ಅಂದ್ರೆ ಇನ್ನೊಬ್ರು ಕೀಳು ನೋಡ್ತೀವಿ ಮೊದಲಿನ ಪರಿಚಯ ಅಂತ ಮಾತಾಡೋರು ಅವ್ರು ಮಾತಾಡಿಸಿದ್ರೆ ನಮ್ದು ಎಲ್ಲಿ ಕಡಿಮೆ ಆಗ್ತದೋ ಅನ್ನೋದು ನಮ್ಮ ವ್ಯವಹಾರ ಇರ್ತದೆ ನಮ್ಮ ಬಿಹೇವಿಯರ್ ಇರ್ತದೆ ಕೃಷ್ಣ ಗೇಟ್ ಜೊತೆ ಕಳಿಸಿ ಬಂದಿದ್ದಾನೆ ಸುಧಾಮ ರಶಿದ ಬರ್ತಾ ಇದ್ದಾನೆ ಏನಿಲ್ಲ ಅಪ್ರಮೇಯ ಕಾಯೋ ನಾನೇನ ಮಾಡಿದ್ದೇನೋ ರಂಗಯ್ಯ ರಂಗ ನೀನ ಕಾಯಬೇಕು ಮುಗ್ಬಿಡಿ ಅವರಲ್ಲಿ ಕೊಟ್ಟಕ್ಕೆ ಪುರುಷಾರ್ಥವನ್ನೇ ಕೊಟ್ಟಕ್ಕೆ ಇದು ನಾಗರಿಲ್ಲ ಅವರು ವೆಂಕಟೇಶ್ವರ ಬಂದಾಗ ಒಬ್ಬ ಬ್ರಾಹ್ಮಣ ಕುಮಾರ ನಮಸ್ಕಾರ ಮಾಡಿದಾಳೆ ಯಾಕೆ ಬದುಕಿವು ಮರ ಸಾಯಿಬಾರ ನಾರದ್ರು ಈಶ್ವರ ಸಾಯಿ ಮುಗ್ಗೊತ್ತು ಹೋಗ್ಕೊಟ್ಟು ಬೇಡ್ರವ ಬಂದ ಬೇಡ ಜಾತಿ ಅವ ನಮಸ್ಕಾರ ಮಾಡಿದ ಬದುಕಿದ್ರು ಅಷ್ಟೇ ಸತ್ರು ಅಷ್ಟೇ ಹಂಗೇನು ಆಶೀರ್ವಾದ ಮಾಡಿ ಮುಗ್ಗೊತ್ತು ಹೋಗ್ಕೋ ರಾಜ ಬರ್ರಿ ನಮ್ಮ ಮನೆ ಬಂದಿರಿ ನಮ್ಮ ಕುಮಾರ ಹುಟ್ಟೆ ನಾಮಕರಣ ಬರ್ರಿ ಅಂತ ತೊಟ್ಟದಾಗ ಮುಸ್ಲಿಂ ವರ್ಷ ಮುಗಲ್ ತೊಟ್ಟ ಮುಂದಿರ್ತಾರೆ 100 ವರ್ಷ ಚಿರಂಜೀವಾಗಿ ಬಾಳುವಂತ ಆಶೀರ್ವಾದ ಮಾಡಿದ್ರು ಅದು ಜೋಡಿ ಒಬ್ಬ ಶಿಶು ಬಂದಿದ್ದ ನಾವು ಜೋಡಿ ಪಂಚವಿಂಶಾಧಿಕಂ ಪ್ರಭೋ ಶರಚ್ಛೌತ್ರ ಅಂದ್ರೆ 104 ವರ್ಷ 2 ತಿಂಗಳಾಗ ನಾನು ತರಿಸ್ಬಿಡ್ತಿಲ್ಲ ಪಂಚವಿಂಶಕ್ಕೆ 25 ವರ್ಷ ಅಂತ ಅನಿಸ್ತು ಆದರೆ ಇಲ್ಲಿ ಹೇಳಿದ್ದು ಮಹಾಭಾರತದಲ್ಲಿ ಗ್ರಂಥಗಳಲ್ಲಿ ಏನಂದ್ರೆ 106 ವರ್ಷ 6 ತಿಂಗಳು ದೇವರಿಂದ ಭೂಮಿ ಅಂತ ಹೇಳಿ ಗ್ರಂಥಾಂತ ವಿರೋಧ ಅಂತಲ್ಲ ಹೆಂಗೆ ಪರಿಹಾರ ಮಾಡುವುದು ಅಂದ್ರೆ ಶ್ರೀನಾಚಾರ್ಯ ಅಂತಾರೆ ಏನಂತಾರೆ ಇಲ್ಲಿ ಈ ಶರಚ್ಛತಂ ವ್ಯತಿತಾಯ 24 ಋತುಗಳು ಅಂತ 24 ಋತುಗಳು ಅಂದ್ರೆ 4 ವರ್ಷ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಇರ್ತದೆ ಒಂದು ಋತು ಅಂದ್ರೆ 2 ತಿಂಗಳು ಒಂದು ಋತು ಅಂದ್ರೆ 2 ತಿಂಗಳು 6 ಋತು ಇರ್ತಾವ ಒಂದು ವರ್ಷಕ್ಕೆ ಹಂಗೆ 24 ಋತು ಅಂದ್ರೆ 4 ವರ್ಷ ಆಯ್ತು ಹಂಗ ಪರಮಾತ್ಮ 104 ವರ್ಷ 2 ತಿಂಗಳು ಅಂತಲ್ಲ ನಂತರ ಪರಮಾತ್ಮ ಏನ್ ಮಾಡಿದ 24 ಋತು ಅಂದ್ರೆ 2 ತಿಂಗಳು ಹೀಗಾಗಿ 24 ಋತುಗಳನ್ನು 4 ವರ್ಷ ಆದ ಮೇಲೆ ಹಾಗಾಗಿ 106 ವರ್ಷ ಆಯ್ತು ಮತ್ತೆ 4 ತಿಂಗಳು ಹೀಗೆ ಅವು 2 ತಿಂಗಳು ಸೇರಿಸ್ಬೇಕು 104 ವರ್ಷ 2 ತಿಂಗಳು 2 ಸೇರಿಸಿದ್ರೆ 106 ವರ್ಷ 6 ತಿಂಗಳು ಕೃಷ್ಣಾಪುರ ಪರಮಾತ್ಮ ಅಂತ
ಅದಕ್ಕೆ ನೀವು ಇಲ್ಲಿ ಬರಬೇಕು. ತತ್ರ ಸ್ವಧಾಮಂ ಪರಮಂ ವಿಶ್ವಸ್ತೆ, ನೀವು ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಪರಮಾತ್ಮ ಹೇಳಿದ ಸ್ವಲ್ಪ ದಿವಸ 4 ವರ್ಷ ಬರ್ತೀನಿ ಅಂತ ಹೇಳಿದ. ಅವಾಗ ಮತ್ತೆ ಎಲ್ಲ ಇವ್ರ ಶಾಪ್ ಆಗಿದೆ, ಅವರೆಲ್ಲ ಪ್ರವಾಸಕ್ಕೆ ಹೋಗಿದ್ದಾರೆ, ಸಾಯ್ಬೇಕಾದ್ರೆ ದಾನ ಮಾಡಬೇಕು, ಅವಾಗ ದಾನ ಬುದ್ಧಿ ಬರಲಿ ಅಂತ ಮಾಡಿದ್ರು. ಮತ್ತೆ ಕೃಷ್ಣ ಪರಮಾತ್ಮ ಎಲ್ಲ ಮಾಡಿದ್ರು. ತಾವು ಚಿರಾಡಿ ಮದುವೆ ನಂದು ನಾನು ನೀನು ಕಚಿಮೆ ಬೇಡ ಅವನಿಗೆಲ್ಲ ನೀವು ಸ್ವರ್ಗ ಕೊಡ್ತೀನಿ ಅಂತ ಸ್ವರ್ಗ ಕೊಟ್ಟಿದ್ದಾನೆ ಕೃಷ್ಣನಿಗೆ. ಅಲ್ಲಿ ಆ ದೊಡ್ಡ ಕುರುಕ್ಷೇತ್ರ ಯುದ್ಧದೊಳಗೆ ಈ ಮಹಾಮಹಾಸ್ತ್ರಗಳಿಂದ ಕೃಷ್ಣ ರಕ್ಷಣೆ ಮಾಡಿದ ಕೃಷ್ಣಗೆ, ಅರ್ಜುನ್ ರಕ್ಷಣೆ ಮಾಡಿದಂತ ಕೃಷ್ಣಗೆ ಈ ಬೇಡರನ್ನು ದಾನ ತರ್ಕೊಂಡಿದ್ದಾನೆ. ಆದ್ರೆ ಬ್ರಾಹ್ಮಣರ ಶಾಪ ಯದುಕುಲ ನಾಶ, ಬ್ರಾಹ್ಮಣರ ಮಾತು ಸತ್ಯ ಮಾಡ್ತಿದ್ದೆ. ಬ್ರಾಹ್ಮಣರ ಮಾತು ಸತ್ಯ ಮಾಡಲಿಕ್ಕೆ ತನ್ನಲ್ಲಿ ಇಲ್ಲೇ ಇರ್ತಕ್ಕಂತಹ ದೋಷವನ್ನು ತೋರಿಸ್ತಾನೆ ದೇವರು. ಯಾರು ದೋಷ ತೋರಿಸ್ತೀರಿ ಹೇಳಿ? ದೋಷ ಯಾರು ತೋರಿಸಂಗಿಲ್ಲ, ದೋಷ ಮುಚ್ಚಿಟ್ಕೋತೀವಿ, ಗುಣ ತೋರಿಸ್ತೀವಿ. ತನ್ನಲ್ಲಿ ಏನ್ ದೋಷ ಅಂದ್ರೆ ನಾಶ ಚತುರ್ಭೋಕ್ತಃ ತದಭಾವೋ ಹರಿಸದ, ಜಗತ್ನಾಗಿರುವೆ ನಾಶಗಳು 4 ಅನಿತ್ಯತ್ವಂ ದೇಯಾನಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶ ಚತುರ್ಭೋಕ್ತಃ ತದಭಾವೋ ಹರಿಸದ. ದೇವರಿಗೆ 4 ತರಹದ ನಾಶ ಇಲ್ಲ, ಆದ್ರೂ ತನ್ನಲ್ಲಿ ಇಲ್ಲಿರ್ತಕ್ಕ ದೋಷವನ್ನ ಬ್ರಾಹ್ಮಣ ಶಾಪ ಕೊಟ್ಟರೆ ಎದುಕುಲ ನಾಶ ಆಗಲಿ ಮುಸಲದಿಂದ ಅಂತ. ಆ ಮುಸಲು ತುದಿ ಆ ಮಾಡದಿದ್ದು ಅದರಿಂದ ನಾಶ ಇಲ್ಲ ದೇವರಿಗೆ. ನಾಶ ಅಪ್ಪ ಇನ್ನೇನ್ ಮಾಡ್ಬೇಕು ದೇವರು ಹೇಳಿ, ಇನ್ನೇನ್ ಮಾಡ್ಬೇಕು? ಇಷ್ಟು ಬರ್ತದೆ ನಾವು ಇಷ್ಟು ಮಾಡ್ತಾನೆ ದೇವರು. ಸತ್ತ ದೇವರು ಅಯೋಗ್ಯರು ತಿಳ್ಕೊಂಡ್ರು, ವಿದ್ಯಾರ್ಥಿ ತಿಳ್ಕೊಬೇಕಾಗಿ ದೇವರು ಬೇಕಾಯ್ತು, ಯೋಗ್ಯರೆಂದು ತಿಳ್ಕೊಳ್ಳೋದಿಲ್ಲ, ದೇವರು ಅವೇ ಅಂತ ತಿಳ್ಕೊತಾರೆ. ಅವನಿಗೆ ಒಂದು ಮೋಕ್ಷ ಹಂಗೆ ಹೇಳ್ಕೊಟ್ಟ. ಮಾಂತೈಜರಿಕ ಮುಕ್ತಿಷ್ಟ ಕಾಮೇಶ ಕೃತೋಮಿ, ನಾನೇ ಮಾಡಿದ್ದೀನಿ ಕೃತೋ ಹಿಮೆ ಯಾಯಿಕಂ ಮದನುಗ್ರ ಸ್ವರ್ಗಂ ಸುಕೃತಿನ ಪದಂ ಸಜ್ಜನ ಪದಂ ಮೋಕ್ಷ. ದೇವರಿಗೆ ಮರಣ ಬಿಟ್ಟು ಮೋಕ್ಷ ಕೊಟ್ಟಾರೆ, ಸ್ವರ್ಗ ಕೊಟ್ಟಿದ್ದಾರೆ ದೇವರು. ಏನ್ ದೇವರು ಮರಣ ಬಿಟ್ಟವರಿಗೆ ಸ್ವರ್ಗವನ್ನೇ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಇತಿಹಾಸದ ಸಮಾಪ್ತಿ ಆಗ್ತಿಲ್ವಾ? ಸ್ವಲ್ಪ ಒಳಗೆ ನೀವು ಯುಗ ಧರ್ಮಗಳಲ್ಲಿ ನಡೆದ ವಿತ್ತಮೇ ಪ್ರಮುಣ ಜನ್ಮಾಚಾರ ಬರೋದಯ ರೊಕ್ಕಿದ್ದರಾದ್ರು ಅವನೇ ಕುಲೀನ, ಅವನೇ ಪಂಡಿತ, ಅವನೇ ಎಲ್ಲ ಇದೆಲ್ಲ ಸಿದ್ಧೆ ಪೋಸ್ತುವೆ ಸ್ತ್ರೀಯರು ಪುರುಷರಿಗೇನು ಚರಿತ್ರೆ ಉಪಯೋಗಿಲ್ಲ, ಕ್ಯಾರೆಕ್ಟರ್ ಉಪಯೋಗಿಲ್ಲ, ಸುಮ್ಮನೆ ಆಕರ್ಷಣೆ ಅಷ್ಟೇ. ಲಿಂಗಮೇವ ಆಶಮಾಕ್ಷಾಂ, ಲಿಂಗನೇ ಮುಖ್ಯ ಅಂತ. ದೂರೇ ವಾಟನ ತೀರ್ಥಂ ಲಾವಣ್ಯ ಕೇಶಧಾರಣ, ಇವೆಲ್ಲ ಹೇಳಿದ್ದ ಕಾಗಡದ ಕೇಶವನ್ನು ಅನ್ಕೋತಾರಂತೆ. ದಾಕ್ಷಂ ಕುಟುಂಬ ಭರಣೆ ಯಶೋರ್ತೆ ಧರ್ಮ ಸೇವನಂ, ಕುಟುಂಬಗಳನ್ನು ಬಹಳ ದಕ್ಷ ಸುಳ್ಳು ಹೇಳಿದರೆ ಪುರುಷ ಮಾಡ್ತಾರೆ, ಮದುವೆ ಕಪಿಲೆ ಕಳಿಸ್ಕೋತಾರೆ. ಯಶೋರ್ತೆ ಧರ್ಮ ಸೇವನ, ಕೀರ್ತಿಗಾಗಿ ಧರ್ಮ, ನನ್ನ ಕೀರ್ತಿ ಎಲ್ಲ ಕಡೆ ಆಗ್ಬೇಕು, ನನ್ನ ಫೋಟೋ ಹಾಕ್ರಿ,